ಮಾತ್ರೆ ಬಿಟ್ಟು ಆಪರೇಷನ್ ಜೋತು ಬಿದ್ದಿರೋ ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆರೋಗ್ಯದಲ್ಲಿ ದಿನೇ ದಿನೇ ಬದಲಾವಣೆಗಳು ಕಾಣಬರ್ತಾ ಇವೆ. ಒಂದ್ ಕಡೆ ಸಿಟಿ ಸ್ಕ್ಯಾನ್ ಬಳಿಕ ಪೆಟ್ ಸ್ಕ್ಯಾನ್ಗೆ ವೈದ್ಯರು ಶಿಫಾರಸು ಮಾಡಿದ್ರೆ ಮತ್ತೊಂದು ಕಡೆ ಮಾನಸಿಕ ಆರೋಗ್ಯದಲ್ಲಿ ಚೇತರಿಕೆ ಕಾಣಲು ನಿಮ್ಹಾನ್ಸ್ ದಾರಿ ಹುಡುಕಾಟ ನಡೆದಿದೆ. ಜೈಲು ಸೇರಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಈಗ ಮತ್ತೊಂದು ಸ್ಕ್ಯಾನ್ ಮಾಡಲು ವೈದ್ಯರು ಚಿಂತನೆ ನಡೆಸಿದ್ದಾರೆ. ರೋಗ ಪತ್ತೆ ಹಚ್ಚಲು ಈಗಾಗಲೇ ಸಿಟಿ ಸ್ಕ್ಯಾನ್ ಮಾಡಿದ್ದ ವಿಕ್ಟೋರಿಯಾ ವೈದ್ಯರು ಈಗ ಪೆಟ್ ಸ್ಕ್ಯಾನ್ ಮಾಡಿಸಲು ಮುಂದಾಗಿದ್ದಾರೆ. ಪೆಟ್ ಸ್ಕ್ಯಾನ್ ಅಂದ್ರೆ ಫೋಟಾನ್ ಎಮಿಷನ್ ಟೋಮೋಗ್ರಫಿ ಸ್ಕ್ಯಾನ್ ಎಂದರ್ಥ. ಎಂಆರ್ಐ ಸ್ಕ್ಯಾನ್ಗಿಂತ ಉತ್ಕೃಷ್ಟವಾದ ಸ್ಕ್ಯಾನ್ ಆಗಿರೋ ಈ ಪೆಟ್ ಸ್ಕ್ಯಾನ್ ಬೆಂಗಳೂರಿನ ಮಣಿಪಾಲ್ ಮತ್ತು HCG ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯವಿದೆ. ಅಲ್ಲದೆ ಆರೋಗ್ಯದ ಬಗ್ಗೆ ನಿಖರವಾದ ಮಾಹಿತಿಗಾಗಿ ವೈದ್ಯರು ಈ ತಂತ್ರ ಅನುಸರಿಸಿದ್ದಾರೆ ಎನ್ನುತ್ತವೆ ಮೂಲಗಳು. ಇನ್ನು ಮುಖ್ಯವಾಗಿ ಕಳೆದ ಬಾರಿ ನ್ಯಾಯಾಲಯಕ್ಕೆ RMO ಸಲ್ಲಿಕೆ ಮಾಡಿರೋ 16 ಪುಟಗಳ ವರದಿಯಲ್ಲಿ ಕೂಡ ಈ ಸ್ಕ್ಯಾನ್ ಬಗ್ಗೆ ಉಲ್ಲೇಖಿಸಲಾಗಿದೆ. ಇನ್ನು ಕಟ್ಟಾ ಅವರ ಆರೋಗ್ಯದ ಬಗ್ಗೆ ಶುಕ್ರವಾರ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಮಾಹಿತಿ ಸಲ್ಲಿಕೆ ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಆಪರೇಷನ್ ಮತ್ತು ಪೆಟ್ ಸ್ಕ್ಯಾನ್ ಮಾಡಿಸುವ ಬಗ್ಗೆ ವಿಕ್ಟೋರಿಯಾ ವೈದ್ಯರಿಂದ ಇವತ್ತು ಸ್ಪಷ್ಟ ಅಭಿಪ್ರಾಯ ಹೊರಬೀಳೋ ಸಾಧ್ಯತೆಗಳಿವೆ. ಮಾಜಿ ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮಾನಸಿಕ ಆರೋಗ್ಯದಲ್ಲಿ ತೀವ್ರ ಕುಸಿತವಾಗಿದೆ. ಮಾನಸಿಕವಾಗಿ ಸಿದ್ಧಗೊಳಿಸಲು ಮನಶಾಸ್ತ್ರಜ್ಞರು ಮಾಡಿರುವ ಪ್ರಯತ್ನಗಳು ಕೂಡ ವಿಫಲವಾಗುತ್ತಿವೆ. ಹಾಗಾಗಿ ಮತ್ತೊಮ್ಮೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಬಗ್ಗೆ ವೈದ್ಯರು ಚಿಂತನೆ ನಡೆಸಿದ್ದಾರೆ ಎನ್ನುತ್ತವೆ ವಿಕ್ಟೋರಿಯಾ ಆಸ್ಪತ್ರೆ ಮೂಲಗಳು. ಇನ್ನು ಕೋರ್ಟ್ನಲ್ಲಿ RMO ಹೇಳಿಕೆ ನೀಡಿರುವಂತೆ ಆಪರೇಷನ್ಗೆ ದಿನಾಂಕ ನಿಗದಿ ಮಾಡಬೇಕಾಗಿರುವ ಜವಾಬ್ದಾರಿ ವೈದ್ಯರ ಮೇಲಿದೆ. ಆದರೆ ಮಾಜಿ ಮಂತ್ರಿಯಿಂದ ಇದಕ್ಕೆ ಸರಿಯಾಗಿ ಸ್ಪಂದನೆ ಸಿಗುತ್ತಿಲ್ಲ ಎನ್ನಲಾಗಿದೆ. ಇದಕ್ಕೆ ಕಾರಣ ಹುಡುಕಿದ್ರೆ ಮಂಗಳವಾರದಿಂದ ಆರಂಭವಾಗಿರೋ ಪಿತೃಪಕ್ಷ ಅಡ್ಡಿಯಾಗಿದೆ. ಈ 15 ದಿನಗಳು ಮುಗಿಯೋ ತನಕ ಆಪರೇಷನ್ಗೆ ಕಟ್ಟಾ ರೆಡ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಏನೇ ಆಗಲಿ ಪ್ರಭಾವಿಗಳು ಜೈಲು ಸೇರಿದಾಗ ಇಂಥ ತಂತ್ರಗಳು ಹುಡುಕೋದು ಸಾಮಾನ್ಯ. ಇದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಬೆಂಬಲಕ್ಕೆ ನಿಂತಿರೋದು ಮಾತ್ರ ದುರಾದೃಷ್ಟಕರ ಸಂಗತಿ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.